ಅಂತೇಳಿ ನೀ ಬರೀತಿ ಮರಿತದ ನನ್ನ ಹಣಿಬಾರದಾಗ ಏನು ಬರೆದಿದಿ, ಏನು ನನ್ನ ಹಣಿಬಾರದಾಗ ಏನು ನಡೀತದ ಹೇಳು, ಅದನ್ನ ತಪಸ್ಸೇ ತೀರ್ತೀನಿ ಅಂತಕ್ಕಂತ ಮಾತು ಭೋಗ ಋಷಿ ಬ್ರಹ್ಮನ ಜೋಡಿ ವಾದ ನಡೆಸದ. ಹೌದೌದಲ್ಲ, ವಾದ ನಡೆಸದ ಕೂಡಲೇ ಅವಾಗ ಬ್ರಹ್ಮ ಹೇಳ್ತಾನ ಏನಂತೇಳಿ, ಏನ್ ಹೇಳಿದ ಮಾತ, ನಿನ್ನ ಮದುವೆ ಒಬ್ಬಕ್ಕೆ ಹರಿಜನ ಸಮಾಜದ ಹೆಣ್ಣು ಮಗಳ ಜೋಡಿ ಮದುವೆ ಆಗ್ತದ, ನಿನಗೊಬ್ಬಕ್ಕೆ ಮಗಳು ಹುಟ್ಟಿ ಬರ್ತಾಳ, ಆ ಮಗಳ ಜೋಡಿನೇ ನೀ ಭೋಗ ಕೊಡ್ತಿ ಅಂತಕ್ಕಂತ ಮಾತಂದ ಬ್ರಹ್ಮ. ಆ ಕಲ್ಲು ಒಗದಿರ್ತಕ್ಕಂತ ಟೈಮದೊಳಗ ಅದು ಬರ್ಚಿ ಹೋಗ್ಯದ, ನನಗ ಬಡದಿಲ್ಲ ಅಂದ ಕೂಡ್ಲೆ ಅವಾಗ ನೆನಪಾಗ್ತದ ಭೋಗ ಋಷಿಗೆ ಏನಂತೇಳಿ ಬ್ರಹ್ಮರೇ ನನಗ ಕೈಲಾಸದೊಳಗ ಹೇಳ್ಯಾನ, ಏನು ಮಗಳ ಜೋಡಿ ಭೋಗ ಕೊಡ್ತಿ ಅಂತಕ್ಕಂತ ಮಾತು ಹೇಳ್ಯಾನ. ಅವನ ಮಾತು ತಪ್ಪಿಸ್ನಾಕ ನನ್ನಿಂದ ಸಾಧ್ಯ ಆಗಲಿಲ್ಲ, ಎಷ್ಟೋ ಪ್ರಯತ್ನ ಪಟ್ಟೆ ಕರೆ ನನ್ನ ಸಾಧ್ಯ ಆಗಲಿಲ್ಲ, ಅಡಿಗೆನು ನಾ ಮಗಳ ಜೋಡಿನೇ ಕೂಡ್ನಿ ಅಂತಕ್ಕಂತ ಮಾತು ಹೋಗಿ ಓಡ್ಕೋತ ಹೋಗಿ ಬ್ರಹ್ಮನ ಕಾಲ ಭೋಗ ಋಷಿ ಹಿಡ್ದಾನಂದ್ರ ಇಲ್ಲಿ ಏನು ಹಣಿಬಾರ ಶ್ರೇಷ್ಠ ಆಗ್ತದೋ, ಏನು ಹಣಿಬಾರ ಹೆಚ್ಚಾಗ್ತದೋ, ನಿನ್ನ ಪ್ರಯತ್ನ ಹೆಚ್ಚಾಗ್ತದೋ. ಜಗತ್ತದೊಳಗ ಹಣಿಬಾರ ಅಂತಕ್ಕಂಥದ್ದು ಶ್ರೇಷ್ಠದ ಅಂತಕ್ಕಂತ ಮಾತು ಹೇಳುತ್ತಾ ಸತ್ಯ ಹರಿಶ್ಚಂದ್ರ ಎಷ್ಟೋ ಶ್ರೀಮಂತ ಇದ್ರು ಸಹಿತ, ಎಷ್ಟೋ ಅವನ ರಾಜ್ಯವನ್ನೇ ಎಷ್ಟೋ ರಾಜ್ಯ ವೈಡೂರ್ಯ ಇದ್ರು ಸಹಿತ ಸ್ಮಶಾನ ಕಾಯ್ದು ತಪ್ಪದೇನ್ರಿ. ಯಾವ ಇಲ್ಲಿ ಕೂಡಿರ್ತಕ್ಕಂತ ಎಲ್ಲಾ ಧರ್ಮದ ಎಲ್ಲಾ ನನ್ನ ಗುರು ಹಿರಿಯರಿಗೆ, ಹೌದು, ಶಿವ ಪಾರ್ವತಿ ಸ್ವರೂಪದಲ್ಲಿ ಕುಂತಿರ್ತಕ್ಕಂತ ನನ್ನ ತಂದೆ ತಾಯಿ ಬಳಗಕ್ಕ, ಹೌದು, ಅಣ್ಣ ಬಸವಣ್ಣನ ಸ್ವರೂಪದಲ್ಲಿ ಕುಂತಿರ್ತಕ್ಕಂತ ಅಣ್ಣನ ಬಳಗಕ್ಕ, ಹೌದು, ಅಕ್ಕ ಮಹಾದೇವಿ ಸ್ವರೂಪದಲ್ಲಿ ಕುಂತಿರ್ತಕ್ಕಂತ ಅಕ್ಕನ ಬಳಗಕ್ಕ ಏನಿವ ಮಾತ ಕರಜಗಿ ಸಂಘದ ವತಿಯಿಂದ 2ನೇ ಸಂದಿನ ನಮಸ್ಕಾರಗಳನ್ನು ಹೇಳುತ್ತಾ ಅವರಿವರನ್ನದೇ ಇಲ್ಲಿ ಕೂಡಿರ್ತಕ್ಕಂತ ಎಲ್ಲಾ ಧರ್ಮದ ಎಲ್ಲಾ ನನ್ನ ದೈವಕ್ಕ ಏನವ ಮತ್ತೊಮ್ಮೆ ಮುಗಿದೊಮ್ಮೆ ಕೋಟಿ ನಮಸ್ಕಾರಗಳನ್ನು ಹೇಳುತ್ತಾ ಅದಕ್ಕೆ ತಮ್ಮ ಮಹಾತ್ಮರಾಗಿರ್ತಕ್ಕಂಥವ್ರು, ಶರಣರಾಗಿರ್ತಕ್ಕಂಥವ್ರು, ಸತ್ಪುರುಷರಾಗಿರ್ತಕ್ಕಂಥವ್ರು ಏನ್ ಮಾಡಿದಾರ, ಮಾತಿನಲ್ಲಿ ಒಂದು ಮಾತೇನು ಹೇಳ್ತಾರಪ್ಪ ಅಂತಂದ್ರ, ಏನ್ ಹೇಳಿದಾರ ಮಾತ, ಮರವಿದ್ದು ಫಲವೇನು ನೆರಳವಿಲ್ಲದ ನಕ್ಕ, ಹೌದು, ಮರವಿದ್ದು ಫಲವೇನು ನೆರಳವಿಲ್ಲದ ನಕ್ಕ, ಹಸುವಿದ್ದು ಫಲವೇನು ಹೈನವಿಲ್ಲದ ನಕ್ಕ, ಹೌದು, ಧನವಿದ್ದು ಫಲವೇನು ದಯವಿಲ್ಲದ ನಕ್ಕ, ರೂಪವಿದ್ದು ಫಲವೇನು ಗುಣವಿಲ್ಲದ ನಕ್ಕ, ಹೌದೌದಲ್ಲ, ಅಗಲವಿದ್ದು ಫಲವೇನು ಬಾಣವಿಲ್ಲದ ನಕ್ಕ, ನಾನಿದ್ದು ಫಲವೇನು ನನ್ನಲ್ಲಿ ಜ್ಞಾನವಿಲ್ಲದ ನಕ್ಕ, ಚನ್ನ ಮಲ್ಲಿಕಾರ್ಜುನ ಅಂತಕ್ಕಂತ ಮಾತ ಯಾರು ಹೇಳಿದಾರ ಇವ ಮಾತ? 12ನೇ ಶತಮಾನದೊಳಗ ಅಕ್ಕ ಮಹಾದೇವಿ ಅವರು ಹೇಳ್ತಾರೆ ಈ ಮಾತ. ಇದೇ ಮಾತು ಯಾಕೆ ಹೇಳಿದ್ರವ? ಇದೇ ಮಾತು ಯಾಕೆ ಹೇಳಿದ್ರಪ್ಪ ಅಂತಂದ್ರ, ಯಾಕ ಆ ಮರವಿದ್ದು ಫಲವೇನು ನೆರಳವಿಲ್ಲದ ನಕ್ಕ ಅಂದ್ರ ತಮ್ಮ, ಏನು ಗಿಡ ಎಷ್ಟೋ ದ್ವಾರದದ, ರಗಡ್ ದ್ವಾರದದ ಗಿಡ, ಖರೆ ಆ ಗಿಡಕ್ಕ ನೆರಳ ಹಣ್ಣು ಕಾಯಿ ಅಂತಕ್ಕಂಥದ್ದು ಇರ್ಲಿಲ್ಲಪ್ಪ ಅಂತಂದ್ರ ಏನು ಗಿಡ ಎಷ್ಟೇ ದ್ವಾರದಿದ್ರು ಸಹಿತ ಅದಕ್ಕೆ ಬೆಲೆ ಇಲ್ಲ ಅಂತಕ್ಕಂತ ಮಾತು ಹೇಳ್ತಾರೆ. ಹೌದೌದಲ್ಲ, ಇನ್ನು ಹಸುವಿದ್ದು ಫಲವೇನು ಹೈನವಿಲ್ಲದ ನಕ್ಕ ಅಂದ್ರೆ ನೀವು ಮಾತ, ನೀ ಲಕ್ಷಾನಗಟ್ಲೆ ರೊಕ್ಕ ಕೊಟ್ಟು ಆಕಳ ತನ್ನ ಮನಿ ಮುಂದೆ ಕಟ್ಟು ಕಿಲಾರ ಆಕಳ, ಖರೆ ಆ ಆಕಳ ಹಾಲನೆ ಹಿಂಡ್ಲಿಲ್ಲಪ್ಪ ಅಂತಂದ್ರ ಏನ್ ಮಾಡುದ, ಆಕಳ ತಗೊಂಡು ಆಕಳಿಗೆ ಬೆಲೆ ಇಲ್ಲ ಅಂತಕ್ಕಂತ ಮಾತು ಹೇಳ್ತಾರ. ಹೌದೌದಲ್ಲ, ಇನ್ನು ಧನವಿದ್ದು ಫಲವೇನು ದಯವಿಲ್ಲದ ನಕ್ಕ ಅಂದ್ರೆ ನೀವು ಮಾತ, ತಮ್ಮ ನಮ್ಮ ಬಲ್ಲಿ ಎಷ್ಟೋ ಶ್ರೀಮಂತಿಗೆ ತುಂಬಿ ತುಳಕಾಕತ್ತದ, ರಗಡದ್ರಲ್ಲ ಆಸ್ತಿ ಅದ, ಅಂತಸ್ತದ, ಬೆಳ್ಳಿ ಅದ, ಬಂಗಾರ ಅದ, ಬೇಡಿದವ್ರಿಗೆ ಬೆಕ್ಕಾದ ಕುಡುದದ, ಕರೆ ದಯ ಮಯ ಅಂತ ಕರುಣೆ ಅಂತಕ್ಕಂಥದ್ದು ಇರ್ಲಿಲ್ಲಪ್ಪ ಅಂತಂದ್ರ ಇರ್ಲಿಲ್ಲ ಅಂದ್ರೆ ಏನಾಗ್ತದ, ಆ ಶ್ರೀಮಂತಿಕೆ ಎಷ್ಟಿದ್ರು ಸಹಿತ ಅದು ವ್ಯರ್ಥ ಅಂತಕ್ಕಂತ ಮಾತು ಹೇಳ್ತಾರೆ. ಹೌದೌದಲ್ಲ, ಇನ್ನು ರೂಪವಿದ್ದು ಫಲವೇನು ಗುಣವಿಲ್ಲದ ನಕ್ಕ ಅಂದ್ರೆ ನೀವು ಮಾತ, ನೋಡ್ಲಕ್ಕ ಮನುಷ್ಯ ಅಂದದಾನ ಚಂದದಾನ ರೂಪವಂತದನ, ಖರೆ ಬಾರಿ ಅದಲ್ಲ, ಆ ರೂಪ ಎಷ್ಟೇ ಇದ್ರು ಸಹಿತ ಒಳಗ ಗುಣ ಇರ್ಲಿಲ್ಲಪ್ಪ ಅಂತಂದ್ರ ಆ ರೂಪಕ್ಕೆ ಬೆಲೆ ಇಲ್ಲ ಅಂತಕ್ಕಂತ ಮಾತು ಹೇಳ್ತಾರೆ. ಹೌದೌದಲ್ಲ, ಇನ್ನು ಅಗಲವಿದ್ದು ಫಲವೇನು ಬಾಣವಿಲ್ಲದ ನಕ್ಕ ಅಂದ್ರೆ ನೀವು ಮಾತ, ನಮ್ಮ ಬಲ್ಲಿ ಒಂದಲ್ಲ 10 ಬಂಗಾರ ಗಂಗಾಳದಾವು ಅದಾವಲ್ಲ ಮನ್ಯಾಗ, ಖರೆ ಅದರ ಒಳಗ ಬಾಣ ಇರ್ಲಿಲ್ಲಪ್ಪ ಅಂತಂದ್ರ ಏನವ 10 ಅಲ್ಲ 100 ಗಂಗಾಳಿದ್ರು ಸಹಿತ ಆ ಗಂಗಾಳಕ್ಕ ಅಗಲಿಗೆ ಬೆಲೆ ಇಲ್ಲ ಅಂತಕ್ಕಂತ ಮಾತು ಹೇಳ್ತಾರೆ. ಹೌದೌದಲ್ಲ, ಇನ್ನು ಕೊನೆಯದಾಗಿ ನಾನಿದ್ದು ಫಲವೇನು ನನ್ನಲ್ಲಿ ಜ್ಞಾನವಿಲ್ಲದ ನಕ್ಕ ಅಂದ್ರೆ ಏನವ ಮಾತ, ಈ 84 ಇವನಿಗಳನ್ನ ತಿರುಗಿ ಕೊನೆಯದಾದಂತ ಶ್ರೇಷ್ಠವಾದ ಮಾನವ ಜನ್ಮಕ್ಕ ನಾವು ನೀವು ಹುಟ್ಟಿ ಬಂದಿವಪ್ಪ ಅಂತಂದ್ರ
ಏನಾಗ್ಯದ ಮೊದಲ ನಮ್ಮಲ್ಲಿ ಜ್ಞಾನ ಅಂತಕ್ಕಂತ ಇರ್ಬೇಕಾಗ್ಯದ. ಬೇಕ್ರಲ್ಲ ಆ ಜ್ಞಾನ ಇರ್ಲಿಲ್ಲಪ್ಪ ಅಂತಂದ್ರ ಈ ಮಾನವ ಜನ್ಮಕ್ಕ ಹುಟ್ಟಿನ ಸ್ವಾರ್ಥಕ ಇಲ್ಲ, ಹುಟ್ಟಿನ ಸ್ವಾರ್ಥಕ ಇಲ್ಲ ಅಂತಕ್ಕಂತ ಮಾತ ಯಾರು ಮಹಾದೇವಿ ಅವರು ಹೇಳ್ತಾರ. ಇರ್ಲಿ ಹೌದ್ ಆ ಯಾಕಪ್ಪ ಅಂತಂದ್ರ ನೇರವಾಗಿ ವಿಷಯ ಕಡೆನೆ ಮಾತಾಡ್ರಿ ಅಂತಕ್ಕಂತ ಸೂಚನೆ ಬರ್ಲಕತ್ತದ. ಇರ್ಲಿ ಕೋನಾಗ್ಯದ ನನಗೂ ವಿಷಯ ಕಡೆನೆ ಹೋಗೋದ. ಹೋರ್ಲ ಪ್ರಪಂಚ ಏನಪ್ಪಾ ಅಂತಂದ್ರ ಪ್ರಯತ್ನ ಮತ್ತು ಪ್ರಾರಬ್ಧ. ಹೌದೌದು ವಿಷಯ ಇಲ್ಲಿ ತನಕನು ಬಹಳ ಮಾರ್ಮಿಕವಾಗಿ ಹೊಂಟಾವು, ಇನ್ನು ಹೋಗ್ತಾವು. ಇನ್ನು ಹೋಗೋದವು. ಹಾದಿಸನಿದೊಳಗ ಅಣ್ಣಾಜಿಯವರು ಪ್ರಯತ್ನವನ್ನ ಬೆಳೆಸ್ಕೋತ ಬಂದು ಏನ್ ಮಾಡಿದ್ರು ಸತ್ಯವನ್ನ ಸಾವಿತ್ರಿ ದೇವಿ ಕತಿ ಹೇಳಿದ್ರು. ಅವರು ಏನ್ ಹೇಳಿದ್ರವ ಏನ್ ಹೇಳಿದ್ರು? ಏನು ಸತ್ಯವನ ಸಾವಿತ್ರಿ ಗಂಡನ ಆಯುಷ್ಯ ಕಡಿಮಿತ್ತು, ಹಾ ಹಣಿಬಾರದಾಗ ಒಂದೇ ವರ್ಷ ಮದುವೆ ಆದ ಕೂಡಲೇ ಒಂದೇ ವರ್ಷನಾಗ ಸಾಯ್ಬೇಕನ್ನೋದು ಹಣಿಬಾರ ಇತ್ತು. ಹಾ ಕರೆ ಸತ್ತ ಕೂಡಲೇ ಸತ್ಯವನ ತೀರ್ಕೊಂಡ ಕೂಡಲೇ ಪ್ರಯತ್ನ ಪಟ್ಟ ಸತ್ಯವನ ಸಾವಿತ್ರಿ ಏನ್ ಮಾಡ್ಯಾಳ ಗಂಡನ ಪ್ರಾಣ ಮರಳಿ ಪಡೆದಾಳ. ಇಲ್ಲಿ ಪ್ರಯತ್ನ ಅಂತಕ್ಕಂಥದ್ದು ಹಾಡದ. ದೊಡ್ಡದನು ಮತ್ ಹೇಳ್ಯಾರಲ್ಲ ಆ ಪ್ರಯತ್ನದಿಂದೇ ಏನಪ್ಪಾ ಅಂತಂದ್ರ ಸತ್ಯವನ ಸಾವಿತ್ರಿ ದೇವಿ ತನ್ನ ಗಂಡನ ಪ್ರಾಣ ಮರಳಿ ಪಡೆದಾಳ ಅಂತಕ್ಕಂತ ಮಾತು ಹೇಳ್ಯಾರ. ಇರ್ಲಿ ಇರ್ಲಿ ಅಣ್ಣಾಜಿ ಅವ್ರಿಗೆ ಒಂದು ಮಾತು ಹೇಳುದದ. ಏನ್ ಹೇಳ್ತೀವ ಮಾತ ಆ ಮೊದಲೇ ಹೇಳಿನಿ ತಳಪಾಯದೊಳಗೆ. ಯಾಕ ಏನ್ ಹೇಳಿರಿವ ಹಣಿಬಾರ ಏನೈತಿ ನೋಡು. ಏನು ಎಷ್ಟೇ ಅವರು ಮೊದಲ ಎಷ್ಟೇ ಪ್ರಯತ್ನ ಪಡ್ಲಿ, ಪಡ್ಲಿಲ್ಲ ಎಷ್ಟೇ ಪ್ರಯತ್ನ ಪಟ್ರು ಸಹಿತ ದಂಡಿಗೆ ಒಂದು ದಿವಸ ಹೋಗು ಹಣಿಬಾರನೇ ಅದ. ಅದನ್ನ ತಪ್ಪಸಾಕ ಯಾರಿಂದನೂ ಸಾಧ್ಯ ಇಲ್ಲ ಅನ್ನೋದು ಮೊದಲೇ ಹೇಳಿನಿ ನಾನು. ಹೌದೌದಲ್ಲ ಹೆಂಗ ಕೇಳ್ರಿ, ಒಂದು ಯಾನ ಮಾತದ. ಏನದು ಮಾತ ಭೋಗ ಋಷಿ ಅಂತಕ್ಕಂಥವ ಆಗಿ ಹೋದ. ಅದಲ್ಲ ಆ ಪ್ರಯತ್ನ ಅಂತಕ್ಕಂಥದ್ದು ಹೆಂಗ ಕಡಿಮೆ ಆಗ್ತದ, ಪ್ರಾರಬ್ಧ ಹೆಂಗ್ ಹೆಚ್ಚಾಗ್ತದ ನೋಡ್ರಿ. ಹೇಳಲ್ಲ ಭೋಗ ಋಷಿ ಆಗಿ ಹೋದ. ಭೋಗ ಋಷಿಗೆ ಮತ್ತ ಬ್ರಹ್ಮಗ ಜಗಳ ನಡೆಯುತ್ತ ಕೈಲಾಸದೊಳಗ ಏನಂತೇಳಿ. ಏನ್ ಜಗಳ? ಬ್ರಹ್ಮ ನೀ ಹಣಿಬಾರ ಬರಿತಿ, ಹಣಿಬಾರದಾಗ ಇದ್ದಂಗೆ ಆಗ್ಬೇಕಂತೇಳಿ ನೀ ಬರಿತಿ. ಮರಿತದ ನನ್ನ ಹಣಿಬಾರದಾಗ ಏನು ಬರದಿದಿ, ಏನು ನನ್ನ ಹಣಿಬಾರದಾಗ ಏನು ನಡೀತದ ಹೇಳು, ಅದನ್ನ ತಪಸ್ಸೇ ತೀರ್ತೀನಿ ಅಂತಕ್ಕಂತ ಮಾತ ಭೋಗ ಋಷಿ ಬ್ರಹ್ಮನ ಜೋಡಿ ವಾದ ನಡೆಸದ. ವಾದ ನಡೆಸದ ಕೂಡಲೇ ಅವಾಗ ಬ್ರಹ್ಮ ಹೇಳ್ತಾನ ಏನಂತೇಳಿ. ಏನ್ ಹೇಳಿದ ಮಾತ? ನಿನ್ನ ಮದುವೆ ಒಬ್ಬಕ್ಕೆ ಹರಿಜನ ಸಮಾಜದ ಹೆಣ್ಣು ಮಗಳ ಜೋಡಿ ಮದುವೆ ಆಗ್ತದ, ನಿನಗೊಬ್ಬಕ್ಕೆ ಮಗಳು ಹುಟ್ಟಿ ಬರ್ತಾಳ, ಆ ಮಗಳ ಜೋಡಿ ನೀ ಭೋಗ ಕೊಡ್ತಿ ಅಂತಕ್ಕಂತ ಮಾತಂದ ಬ್ರಹ್ಮ. ಅಂದ ಕೂಡಲೇ ಅವಾಗ ಏನಾಯ್ತು, ಇದನ್ನ ತಪಸ್ಸೇ ನಾ ತೀರ್ತೀನಿ ಅಂತಕ್ಕಂತ ಮಾತಂದ ಯಾರು? ಭೋಗ ಋಷಿ. ಅವಾಗ ಏನಾಗ್ತದ? ಭೋಗ ಋಷಿ ಮುಂದ ವರ್ಷ ಕಾಲ ಕಳಿತು. ಅವನ ಹೊಟ್ಟಿಲೆ ಒಬ್ಬಕ್ಕೆ ಹೆಣ್ಣು ಮಗಳು ಹುಟ್ಟಿ ಬಂದಳು. ಹೌದೌದಲ್ಲ ಈ ಬ್ರಹ್ಮನ ಮಗನ ಯಾರಪ್ಪ ಅಂತಂದ್ರ ಬ್ರಹ್ಮನ ಮಾತು ನೆನಪಾಯ್ತಿವ್ ನೀಗಿ. ಇದನ್ನ ತಪ್ಪಿಸಬೇಕಂತ ತಿಳ್ಕೊಂಡ ಹುಟ್ಟಿದ ಕೂಡಲೇನೆ ಹೆಣ್ಣು ಖುಷಿಗೆ ಅಡವಿ ಯಾರಣದಾಗ ಒಯ್ದ. ಅಡವಿ ಯಾರಣದಾಗ ಒಯ್ತಾನ. ಒಯ್ದ ಏನ್ ಮಾಡ್ತಾನಪ್ಪ ಅಂತಂದ್ರ ಏನ್ ಮಾಡ್ದಲ್ಲಿ ಖುಷಿಗೆ ನೆಲದ ಮ್ಯಾಗ ಮಲಗಿಸ್ತಾನ. ಮಗಳಿಗೆ ಸಣ್ಣ ಖುಷಿಗೆ ನೆಲದ ಮ್ಯಾಗ ಮಲಗಿಸಿ ಒಂದು ಕಲ್ಲು ತಗೊಂಡು ಕಣ್ಣು ಮುಚ್ಚಿ ತಲೆ ಮ್ಯಾಗ ಹೇರ್ತಾನ. ಎದರ ಸಲುವಾಗಿ ಮುಂದೆ ನನ್ನ ಮಗಳ ಜೋಡಿ ಏನು ನನ್ನ ಭೋಗ ಕುಡಿದು ಬರ್ತದ ಅಂತ ತಿಳ್ಕೊಂಡ ಅಲ್ಲೇ ಕಣ್ಣು ಮುಚ್ಚಿ ಹೊಡೆದ. ಹೆಂಗ ನನ್ನ ಕಣ್ಣಿಲೆ ನನ್ನ ಮಗಳ ಪ್ರಾಣ ಹೋಗೋದು ನೋಡ್ಲತ್ತ ತಿಳ್ಕೊಂಡು ಕಣ್ಣು ಮುಚ್ಚಿ ಒಗದ ಹಿಂದ ಓಡ್ಕೋತ ಬರ್ತಾನ. ಖರೆ ಏನಾಗಿತ್ತು? ಕಲ್ಲ ಸಣ್ಣ ಕೂಸಿಗೆ ಬಡದಿರ್ಲಿಲ್ಲ, ಬರೇ ತೆಲಿಗೆ ಏನಪ್ಪಾ ಅಂತಂದ್ರ ಸ್ವಲ್ಪ ಬರಚಿ ಹೋಗಿತ್ತು. ತೆಲಿಗೆ ಬರಚಿ ಹೋಗಿರ್ತಕ್ಕಂತ ಟೈಮದೊಳಗ ಡಂಬರಾಟ ಮಾಡೋರು ಬಂದರತ್ತಮ್ಮ. ಅಲ್ಲೇನಾಗ್ತದ? ಅಡವಿ ಯಾರಣದಾಗ ಬರ್ತಾರ ಆ ಏನ ಭೋಗ ಋಷಿ ಮಗಳು ಇದ್ದಳು ನೋಡು. ಹೌದು. ಆ ಸಣ್ಣ ಕೂಸಿನ ಇವರು ತಗೊಂಡು ಬಂದು ಜಾಕಿ ಜತ್ತನ ಮಾಡಿದ್ರು. ಆ ಡಂಬರಾಟ ಹೆಣ್ಣು ಮಗಳಿಗೆ ಕಲಿಸಿ ಬಿಟ್ರು. ಮಾಡ್ಲಕತ್ತಳ ಹೆಣ್ಣು ಮಗಳು. ಆ ಏನು ಡಂಬರಾಟ ಮಾಡ್ತಿದ್ರು ನೋಡು. ಇವ ಭೋಗ ಋಷಿ ಬಂದ ಅಲ್ಲಿ. ಅಪ್ಪ ಆಗಿರ್ತಕ್ಕಂತ ಬಂದ ನೋಡ್ತಾನ. ಈ ಹೆಣ್ಣು ಮಗಳ ನೃತ್ಯ ನೋಡಿ ಇವನ ಮನಸ್ಸ ಆ ಹೆಣ್ಣು ಮಗಳ ಮ್ಯಾಗ ಹೋಯ್ತಂದ್ರ ಮಗಳ ಮ್ಯಾಗ ಹೋಯ್ತು. ಆ ಮಗಳ ಮ್ಯಾಗ ಹೋಯ್ತು. ಅವಾಗ ಅಂತಾನ ಏನು, ನಾನ್ ನಿನ್ನ ಮದುವೆ ಆಗ್ತೀನಂತ ತಿಳ್ಕೊಂಡ ಮಗಳಿಗೆ ಮದುವೆಯಾದ ಭೋಗ ಋಷಿ. ಕೇಳ್ರಿ ಎಂತದ ಹಣಿಬಾರ. ಮಗಳಿಗೆ ಮದುವೆಯಾದ ಏನ್ ಮಾಡದಪ್ಪ ಅಂತಂದ್ರ ಭೋಗ ಕೊಟ್ಟ ಮಗಳ ಜೋಡಿ ಮುಂದೆ ಏನಾಯ್ತಪ್ಪ ಅಂತಂದ್ರ ಮನ್ಯಾಗ ಕೂತು ಮಾತಾಡ್ತಿದ್ರು. ಏನಂತ? ಮನ್ಯಾಗ ಕೂತು ಮಾತಾಡುವಂತ ಟೈಮದೊಳಗ ಆ ಋಷಿ ಕಣ್ಣ ಎಲ್ಲಿ ಹೋಗ್ತದ? ಆ ಏನ ತೆಲ್ಯಾಗ ಏನ ಕಲ್ಲು ಬರ್ಚಿ ಹೋಗಿತ್ತು ನೋಡು, ಅಲ್ಲಿ ಹೋಯ್ತು. ನೆದರು ಹೋದಾಗ ಇದು ಏನಾಗ್ಯದ ನಿನಗಂದು ಕೂಳಿ ಅವಾಗ ಹೆಣ್ಣು ಮಗಳ ಹೇಳ್ತಾಳ. ಏನು ಏನು ಹೇಳ್ತಾಳಪ್ಪ ಅಂತಂದ್ರ ಏನು, ಹಿಂದ ನಮ್ಮ ಅಪ್ಪ ನನಗ ಆರ್ಯಣದಾಗ ಬಿಟ್ಟು ಹೋಗ್ಯಾನ. ಆ ಕಲ್ಲು ಒಗದಿರ್ತಕ್ಕಂತ
ಟೈಮದೊಳಗ ಅದು ಬರ್ಚಿ ಹೋಗ್ಯದ ನನಗ ಬಡದಿಲ್ಲ ಅಂದ ಕೂಡ್ಲೆ ಅವಾಗ ನೆನಪಾಗ್ತದ ಭೋಗ ಋಷಿಗೆ ಏನಂತೇಳಿ ಬ್ರಹ್ಮರೇ ನನಗ ಕೈಲಾಸದಾಗ ಹೇಳ್ಯಾನ ಏನು ಮಗಳ ಜೋಡಿ ಭೋಗ ಕುಡ್ತಿ ಅಂತಕ್ಕಂತ ಮಾತು ಹೇಳ್ಯಾನ ಅವನ ಮಾತು ತಪ್ಪಿಸ್ನಾಕ ನನ್ನಿಂದ ಸಾಧ್ಯ ಆಗ್ಲಿಲ್ಲ ಎಷ್ಟೋ ಪ್ರಯತ್ನ ಪಟ್ಟೆ ಕರೆ ನನ್ನ ಸಾಧ್ಯ ಆಗ್ಲಿಲ್ಲ ಅಡಿಗೆನು ನಾ ಮಗಳ ಜೋಡಿನೇ ಕೂಡ್ನಿ ಅಂತಕ್ಕಂತ ಮಾತು ಹೋಗಿ ಓಡ್ಕೋತ ಹೋಗಿ ಬ್ರಹ್ಮನ ಕಾಲ ಭೋಗ ಋಷಿ ಹಿಡ್ದಾನಂದ್ರ ಇಲ್ಲಿ ಏನು ಹಣಿಬಾರ ಶ್ರೇಷ್ಠ ಆಗ್ತದ ಏನು ಹಣಿಬಾರ ಹೆಚ್ಚಾಗ್ತದ ನಿನ್ನ ಪ್ರಯತ್ನ ಹೆಚ್ಚಾಗ್ತದ ಏನಾಗ್ತದ್ರಿ ಪಿಂಟು ಮಾಸ್ತರ್ ಅವ್ರ ಕೇಳ್ರಿ ವಿಚಾರ ಮಾಡ್ರಿ ಏನ್ರಿ ಪ್ರಯತ್ನ ಪಟ್ಟಾನ ಎಷ್ಟೋ ಈ ಹಣಿಬಾರ ಬದಲಾಯಿಸ್ಬೇಕಂತ ತಿಳ್ಕೊಂಡು ರಗಡ್ ಮಾಡ್ಯಲ್ಲ ಪ್ರಯತ್ನ ಪಟ್ರು ಸಹಿತ ಅವನು ಹಣಿಬಾರದಾಗ ಇದ್ದುದು ತಪ್ಪ್ಯಾದೇನು ಇಲ್ಲ ಇಲ್ಲ ಹಣಿಬಾರದಾಗ ಇದ್ದುದೇ ಭೋಗ ಋಷಿ ಹಣಿಬಾರದನ ಕತಿನೇ ಆಗ್ಯದ ಅವನ ಇದ್ರಾಗ ಹೌದೌದು ಇಷ್ಟೇ ಮಾತಲ್ಲ ಮತ್ತೇನವ ಇನ್ನೊಂದು ಕತಿ ಹೇಳುದದ ಏನ್ ಹೇಳ್ತೀವ ಮಾತ ಭಕ್ತ ಪ್ರಹ್ಲಾದನ ಕತಿ ಎಲ್ಲರಿಗೂ ಗೊತ್ತದ ಭಕ್ತ ಪ್ರಹ್ಲಾದ ತಾಯಿ ಹೊಟ್ಟ್ಯಾಗ ಇದ್ದಾಗೆ ನಾರಾಯಣನ ಭಕ್ತಿ ಮಾಡ್ತಿದ್ದ ಹೌದೌದಲ್ಲ ನಾರಾಯಣ ಅಂತೇಳಿ ಭಕ್ತಿ ಮಾಡ್ತಿದ್ದ ನಾಮಸ್ಮರಣೆ ಮಾಡ್ತಿದ್ದ ಇದು ಅಪ್ಪ ಹಿರಣ್ಯಕಶ್ಯಪನ ಕಿವಿಗೆ ಬಿತ್ತಮ್ಮ ಅವಾಗ ಏನಾಗ್ತದಲ್ಲಿ ಇವ ಅಂತಾನ ಏನು ಈ ಭೂಮಿ ಮ್ಯಾಗ ನಾನೇ ಒಬ್ಬ ದೇವರದೀನಿ ನನ್ನ ಬಿಟ್ಟು ಯಾರ ದೇವರದಾರ ಇವ ಹೊಟ್ಟ್ಯಾಗ ಇದ್ದೇ ನಾಮಸ್ಮರಣೆ ಮಾಡ್ಲತ್ತಾನಂದ್ರ ಹೊರಗ ಬಂದ ಮ್ಯಾಗ ಎಷ್ಟು ನಡೆಸ್ತಾನ ನೋಡ್ಬೇಕಂತ ತಿಳ್ಕೊಂಡ ಏನ್ ಮಾಡ್ದ ಕಾಯ್ಕೋತ ಕುಂತ ಭಕ್ತ ಪ್ರಹ್ಲಾದ ಹುಟ್ಟಿ ಬಂದ ಕೂಡ್ಲೇನು ನಾರಾಯಣನ ಭಕ್ತಿ ಮಾಡ್ಲಕತ್ತ ಹೆಂಗದ ಕೇಳ್ರಿ ಹೆಂಗವ ನಾರಾಯಣನ ಭಕ್ತಿ ಮಾಡ್ಲಕತ್ತ ಕೂಡ್ಲೆ ಅವಾಗ ಏನಾಯ್ತಪ್ಪ ಅಂತಂದ್ರ ತಮ್ಮ ಏನಾಗ್ತದ ಮಗನಿಗೆ ಕರೆದ ಹಿರಣ್ಯಕಶ್ಯಪ ಅಂತಾನ ಏನಂತಾರ ಇವ ಮಾತ ಅಲ್ಲೋ ಮಗನ ಈ ಭೂಮಿ ತಲೆ ಮ್ಯಾಗ ನಾನೇ ಒಬ್ಬ ದೇವರದೀನಿ ನನ್ನ ಬಿಟ್ಟು ಇನ್ಯಾರು ದೇವ್ರ ನನ್ನ ನಾಮಸ್ಮರಣೆ ಮಾಡನಿ ಆ ನಾರಾಯಣನ ಭಕ್ತಿ ಇವತ್ತಿಗೆ ಬಿಡೋದು ಕೂಡ್ಲೆ ಅವಾಗ ಅಂತಾನ ಯಾರು ಭಕ್ತ ಪ್ರಹ್ಲಾದ ಅಂತಾನ ಏನಂತಾನ ಯಪ್ಪ ನಾರಾಯಣನ ಭಕ್ತಿ ಮಾಡುದು ನನ್ನ ಹಣಿಬಾರದಾಗ ಬರದಾದ ನನ್ನ ಹಣಿಬಾರದಾಗ ಬರದಾದ ಅದನ್ನ ಬಿಡ್ಲಾಕ ಸಾಧ್ಯ ಇಲ್ಲ ಅವನೇ ನನ್ನ ದೇವರಂತಕ್ಕಂತ ಮಾತು ಹಟ್ಟ ತೊಟ್ಟ ನಿತ್ತು ಯಾರು ಭಕ್ತ ಪ್ರಹ್ಲಾದ ಹೌದಲ್ಲ ಅವಾಗ ಹಿರಣ್ಯಕಶ್ಯಪ ಪ್ರಯತ್ನ ಪಡ್ತಾನ ಅವ ವಿಚಾರ ಮಾಡ್ತಾನೆ ಏನಂತೇಳಿ ಏನ್ ವಿಚಾರ ಮಾಡತ್ತ ಹಿಂಗೆ ಬಿಟ್ರ ಈ ಮಗ ಇವನ ನಾಮಸ್ಮರಣೆ ಬಿಡುದಿಲ್ಲ ಇನಿ ಗುಡ್ಡದ ಒಪ್ಪಾರೆ ಅಂದ ಒಗಿಬೇಕಂತೇಳಿ ಇವ ಪ್ರಯತ್ನ ಪಟ್ಟ ಗುಡ್ಡದ ಒಪ್ಪಾರೆ ಅಂದ ಒಗಿಬೇಕಂತೇಳಿ ಪ್ರಯತ್ನ ಪಟ್ಟ ಅವಾಗ ಏನಾಯ್ತು ತಗೊಂಡು ಹೋಗ್ತಾನ ಗುಡ್ಡದ ಒಪ್ಪಾರೆಗ ಸೈನಿಕರಿಗೆಲ್ಲ ಹೇಳ್ತಾನ ಏನ್ ಹೇಳ್ದ ಇವನಿಗೆ ಒಯ್ದು ಬರ್ರಿ ಅಂದ ಕೂಡಲೇ ಅವಾಗ ತಗೊಂಡು ಹೋದ್ರೆ ಇವರು ಗುಡ್ಡದ ಮ್ಯಾಗಿಂದ ಎತ್ತಿ ತೆಳಗ ಒಗಿತಾರ ಅಲ್ಲಿ ಯಾರು ನಾರಾಯಣ ಬಂದ ಕೈಯಾಗ ಎತ್ತಿ ಹಿಡದ ಇಲ್ಲಿ ಅವನ ಭಕ್ತಿ ಏನಪ್ಪಾ ಅಂತಂದ್ರ ಅವನ ಪ್ರಾಣ ಉಳಿಬೇಕಾಗಿತ್ತು ಅವನ ಹಣಿಬಾರದಾಗ ಏನು ಅವನ ಪ್ರಾಣ ಗಟ್ಟಿತ್ತು ಮುಂದೆ ಇಷ್ಟ ಆಗ್ಲಿಲ್ಲ ಮತ್ತೇನಾಯ್ತವ ಏನ ಬಂದ ಒಗಿ ಏನಾಯ್ತ್ರಿ ಆ ಕಡೆ ಬೇರೆ ನಡದಲ್ರಿ ಇರ್ಲಿ ಯಾಕಪ್ಪ ಅಂತಂದ್ರ ತಮ್ಮ ಗುಡ್ಡದ ಒಪ್ಪಾರೆ ಅಂದ ಏನ ಎತ್ತಿ ಒಗದಿವ್ರು ಮನಿಗೆ ಬರ್ತಿದ್ರು ಮನಿಗೆ ಬರೋಕ್ಕಿಂತ ಮೊದಲೇ ಬಂದ ಇವ ರಾಜನ ಆಸ್ಥಾನದೊಳಗ ನಾರಾಯಣನ ಭಕ್ತಿ ಮಾಡ್ತಿದ್ದ ಮತ್ತನು ಮತ್ತ ಹಿರಣ್ಯಕಶ್ಯಪ ಅಂತಾನ ಏನಂತೇಳಿ ಎಷ್ಟಕ್ಕೂ ಇವ ಮಣಿಲಿಲ್ಲ ಆನೆ ಕಾಲಾಗ ಹಾಕಿ ತುಳಸಬೇಕಂದ ದೊಡ್ಡ ಆನೆ ಕಾಲಾಗ ಹಾಕಿ ತುಳಸದ ಅಲ್ಲಿ ಅವನ ಹಣಿಬಾರಕ ದಕ್ಕಿ ಬಂದಿಲ್ಲ ಅಲ್ಲಿ ಅವನ ಪ್ರಾಣ ಉಳ್ದದ ಮುಂದ ಹಡದ ತಾಯಿ ಕೈಯಾಗ ವಿಷ ಕೊಟ್ಟ ಕಳಸದ ಇಲ್ಲಿನ ಪ್ರಯತ್ನನೇ ಎಲ್ಲಿ ತನಕ ಮಾಡ್ಕೋತ ಬಂದಾನ ಎಲ್ಲಿ ಹಿಡ್ಕೊಂಡು ಒಪ್ಪಾರೆ ಅಂದ ಒಗಿ ಹಿಡ್ಕೊಂಡು ಪ್ರಯತ್ನ ಮಾಡ್ಕೋತ ಬಂದಾನ ತಾಯಿ ಕೈ ಒಳಗ ವಿಷ ಹಾಕಿ ಕೊಟ್ಟ ತಾಯಿ ವಿಚಾರ ಮಾಡ್ತಾಳ ಏನಂತ ಅಲ್ಲ ಹಡದ ಮಗನಿಗೆ ನನ್ನ ಸ್ವಂತ ಮಗನಿಗೆ ಹೆಂಗ ನನ್ನ ಕೈಯಾರಲೆ ವಿಷ ಕೊಡ್ಲಿ ಯಪ್ಪ ನಿನ್ನ ಭಗವಂತ ಅವನ ಹಣಿವಾರ ನೀನೇ ಕಾಪಾಡ ಒಂದ ಕೂಡ್ಲಿ ಅವಾಗ ಏನು ಮಾಡ್ತಾಳ ಏನು ತಾಯಿ ಹೋಗಿ ಮಗನಿಗೆ ವಿಷ ಕೊಡ್ತಾಳ ವಿಷ ಹೋಗಿ ಅಮೃತ ಆಗತ್ತದ ಇಲ್ಲಿನೂ ಪ್ರಯತ್ನ ಸೋತದ ದಂಡಿಗೆ ಬಂದ ಕೇಳ್ತಾನ ಏನ ಕೇಳ್ತಾನ ಏನು ಅಲ್ಲೋ ಮಗನ ಗುಡ್ಡದ ಒಪ್ಪಾರೆಂದ ಎತ್ತಿ ಒಗದ ಆನಿ ಕಾಲಾಗ ಹಾಕಿ ತುಳಸದ ಆಯ್ತ ವಿಷ ಕೊಟ್ಟ ಎಲ್ಲಿನು ಏನಪ್ಪಾ ಅಂತಂದ್ರ ಅಲ್ಲಿನೂ ಬದುಕಿ ಬಂದಿದಿ ನಿನ್ನ ಹಿರಣ್ಯ ಯಾರಪ್ಪ ಅಂತಂದ್ರ ನೀ ಯಾರ ಭಕ್ತಿ ಮಾಡ್ಲಕತ್ತಿದೆ ಅವ ಎಲ್ಲೇರಿ ಅದಾನ ತೋರ್ಸಂದ ಕೂಡ್ಲಿ ಅವಾಗ ಅಂತಾನ ಭಕ್ತ ಪ್ರಹ್ಲಾದ ಏನಂತಾನ ಯಪ್ಪ ನೀ ಎಲ್ಲಿ ನೋಡ್ತಿ ಅಲ್ಲಿ ಅದಾನ ನನ್ನಲ್ಲಿ ಅದಾನ ನಿನ್ನೆಲ್ಲಿ ಅದಾನ ಆ ಕಮ್ಮನಾಗ ಅದಾನ ಈ ಕಮ್ಮನಾಗ ಅದಾನ ಎಲ್ಲಾದ್ರೊಳಗ ಈ ಕಮ್ಮನಾಗದಾನ ಎಲ್ಲಾದ್ರೊಳಗ ಅದಾನಂದ ಕೂಡ್ಲಿ ಆಯ್ತಪ್ಪ ತಿಳ್ಕೊಂಡ ಏನ್ ಮಾಡ್ದ ಆ ತನ್ನ ಹೆಗಲಿ ಮ್ಯಾಗಿದ್ದಿರ್ತಕ್ಕಂತ ಗದಾ ತಗೊಂಡ ಎತ್ತಿ ಹೊಡೆದ ಕಂಬಿನೊಳಗಿನ ನರಸಿಂಹ ಬಂದ ಪ್ರತ್ಯಕ್ಷವಾಗಿ ಭೇಟಿ ಕೊಟ್ಟಾನ ಇಲ್ಲಿ ಹಣಿಬಾರ ಅಂತಕ್ಕಂಥ ಶ್ರೇಷ್ಠದ ಹೆಂಗ ಕೇಳ್ರಿ ಹೆಂಗವಾ ಇವ ಎಷ್ಟೋ ಪ್ರಯತ್ನ ಪಟ್ಟುವತ್ತ ಬಂದಾನ ಹಿರಣ್ಯಕಶ್ಯಪ ಪ್ರಯತ್ನ ಪಟ್ಟರು ಸಹಿತ ನೀವು ಪ್ರಯತ್ನ ಪಟ್ಟವರ ಪ್ರಾಣ
ಹಾ ಆ ನರಸಿಂಹನ ತೊಡಿ ಮ್ಯಾಗ ಏನಪ್ಪಾ ಅಂತಂದ್ರ ಹೊಟ್ಟೆ ಹರಿದು ನಿಮ್ಮ ಪ್ರಯತ್ನ ಪಟ್ಟ ಅವ್ರ ಪ್ರಾಣ ಹೋಗ್ಯದಂದ್ರ ಹಾ. ಇಲ್ಲಿ ನಿನ್ನ ಪ್ರಯತ್ನ ಹೆಂಗ ಶ್ರೇಷ್ಠ ಆಗ್ತದ ಮುಂದಿನ ಸಂಧಿ ಹೇಳಣ್ಣ. ಹೌದೌದು ಪ್ರಯತ್ನರೇ ಹಿರಣ್ಯ ಕಶ್ಯಪ ಪಟ್ಟಾನ. ನೀವು ಸೋಫಾ ಮಾತಾಡ್ಬೇಡ್ರಿ ಪಿಂಟು ಮಾಸ್ತರ್ ಚಲೋ ತಗೋತ ಬರ್ರಿ ನೀವು. ಏ ಇಲ್ಲ ಹಾ ಪ್ರಯತ್ನ ಪಟ್ಟಾನ ಕರೆ. ನೀವು ಪೋಕಳ ಪಂಡ್ರಾಪುರ ಹೊಡ್ಲಾಗತ್ರಿ ಇಬ್ರು ಕೂಡ ನನಗೆ ಗೊತ್ತಾಗ್ಯದ ಈಗ. ಅಲ್ಲೋ ನನಗರಿ ಬೈತಾನವ ಮತ್ತ ನೀವು ಹೆಂಗ ನನಗೆ ತಿಳಿಯಲ್ಲ. ತಮ್ಮ ಹಂಗಲ್ಲ. ಹಾ ಯಾಕಪ್ಪ ಅಂತಂದ್ರ ಹೇಳುದ ವಿಷಯ ಕೇಳು. ಹೇಳಿಲ್ಲ ಪ್ರಯತ್ನ ಪಟ್ಟವರು ಪ್ರಾಣ ಹಿರಣ್ಯ ಕಶ್ಯಪನ ಪ್ರಾಣ ಯಾಕೆ ಹೋಯ್ತು ಮುಂದಿನ ಸಂಧಿ ಹೇಳೇ ಮುಂದೆ ಮಾತಾಡ್ಬೇಕಣ್ಣ ನೀನು. ಹಾ ಮುಂದೆ ಮಾತಾಡೋದ ಇಲ್ಲಿ ಖಡಿ ಅದ ಖಡಿ. ಯಾಕ ಹಾ ಅಟ್ಟೆ ಸೋಫಾ ಇಲ್ಲ ಬಾಬಾ ಇದು. ಹಾ ಪ್ರಯತ್ನ ಪಟ್ಟವ್ರ ಕೂನ ಹೌದು ಉಳಿಬೇಕಾಗಿತ್ತು. ಹೌದು ಕರೆ ಹಣಿಬಾರದಾಗ ಹಾ ಆ ಭಕ್ತ ಪ್ರಹ್ಲಾದನ ಹಣಿಬಾರದಾಗ ನಾರಾಯಣನ ಭಕ್ತಿ ಮಾಡೋದಿತ್ತು. ಅವನಿಗೆ ಏನೇ ಮಾಡಿದ್ರು ಸಹಿತ ಅವನ ಹಣಿಬಾರ ಗಟ್ಟಿತ್ತು, ಅವ ಉಳಿದು ಬಂದ. ಹೌದಲ್ಲ ಇಲ್ಲಿ ಜಗತ್ತದೊಳಗ ಹಣಿಬಾರ ಅಂತಕ್ಕಂಥದ್ದು ಶ್ರೇಷ್ಠದಂತಕ್ಕಂತ ಮಾತು ಹೇಳುತ್ತಾ ಹೇಳುತ್ತಾ ಸತ್ಯ ಹರಿಶ್ಚಂದ್ರ ಎಷ್ಟೋ ಶ್ರೀಮಂತ ಇದ್ರು ಸಹಿತ, ಎಷ್ಟೋ ಅವನ ರಾಜ್ಯವನ್ನೇ ಎಷ್ಟೋ ರಾಜ್ಯ ವೈಡೂರ್ಯ ಇದ್ರು ಸಹಿತ ಸ್ಮಶಾನ ಕಾಯ್ದು ತಪ್ಪದೇನ್ರಿ? ಹಂಗೆ ತಪ್ತದ ಇಲ್ಲ. ಎಷ್ಟೇ ರಾಜ್ಯ ಮನಿತನ ಇದ್ರು ಸಹಿತ ಸತ್ಯ ಹರಿಶ್ಚಂದ್ರಗ ಸ್ಮಶಾನ ಕಾಯುವಂತ ಹಣಿಬಾರ ತಪ್ಪಸಕ್ಕಾಗಿಲ್ಲ. ಸ್ಮಶಾನನೇ ಕೈದನ ಇಲ್ಲಿ ಹಣಿಬಾರ ಅಂತಕ್ಕಂಥದ ಇರ್ಲಿ. ಬಾಳೇನು ಮಾತಾಡ್ಲಾರದೆ ಮತ್ತ ಮುಂದಿನ ಸಂಧಿಗೆ ಅಣ್ಣ ಯಾವ ರೀತಿಯಾಗಿ ಪ್ರಯತ್ನವನ್ನ ಬೆಳೆಸೋತ ಬರ್ತಾನ.